देश मेरे मेरी जान है तू, देश मेरे मेरी जान है तू, देश मेरे मेरी शान है तू, देश मेरे मेरी शान है तू. ಇದೇನ್ಲ ಇದು ಯಾವ್ದೋ ಬ್ಲ್ಯಾಕ್ ವೈಟ್ ಫೋಟೋದಲ್ಲಿ ಮೋದಿ ಅಂತ ಕೂರ್ಸಿದೀಯಾ? ಅಯ್ಯ ನಾನ್ ಕೂರ್ಸಿಲ್ಲ ಕಣ, ಯಾವ ಕಣ ಹಿಂಗೆ ಫೋಟೋ ಮಾಡಿ ಮಾಡಿ ಫೇಸ್ಬುಕ್ ಹಾಕ್ತಾವಂತೆ. ಅದ್ ಯಾಕಂತ? ಗಾಂಧಿಗ್ರಾಮ ಕ್ಯಾಲೆಂಡರ್ ಅಲ್ಲಿ ಗಾಂಧೀಜಿ ಫೋಟೋದ ಬದಲು ಮೋದಿ ಅದ್ರ ಫೋಟೋನೇ ಹಾಕಿಸ್ಕೊಂಡೈತಲ್ಲ ಅಣ್ಣ. ಅದಕ್ಕೆ ಗಾಂಧಿ ಇರ್ಬೇಕಾಗಿರೋ ಜಾಗದಲ್ಲೆಲ್ಲ ಮೋದಿನೇ ಹಾಕವೆ. ಮೋದಿ ಸ್ವತಂತ್ರ ಹೋರಾಟನೂ ಮಾಡಿತ್ತು, ಉಪ್ಪಿನ ಸತ್ಯಾಗ್ರಹನೂ ಮಾಡಿತ್ತು, ಕ್ವಿಟ್ ಇಂಡಿಯಾನು ಮಾಡಿತ್ತು, ಎಲ್ಲದನ್ನು ಮೋದಿನೇ ಮಾಡಿರೋದು. ಮತ್ ಯಾರು ಏನು ಮಾಡೇ ಇಲ್ಲ ಅಂತವ ಮೋದಿಗೆ ಇಂಡೈರೆಕ್ಟ್ ಆಗಿ ಉರಿದ್ ಕೊಟ್ಟಾರೆ ಕಣ. ಓಹೋ ಹಿಂಗೆ ಸಮಾಚಾರ. ಹೊಟ್ಟೆಗೆ ಇಟ್ಟಿಲ್ದೆ ಇದ್ದರು ಗಾಂಧಿ ಚರಕ, ಹೊಟ್ಟೆ ತುಂಬದರ್ದು ಮೋದಿ ಚರಕ. ಈಗ ಹೊಟ್ಟೆ ತುಂಬದರ್ದೆ ದೇಶ ಕಂಡ್ಲಬೇಕು ನೈಜಿ. ಅಯ್ಯ ನಿನ್ ಫಿಲಾಸಫಿ ನಮ್ಮ ಅಪ್ಪನೇ ಅರ್ಥ ಆಗಿಲ್ಲ ಕಣ ನಂಗೆ. ಬಿಡು ಅದ ಹಿಂಗೆ ರಮ್ಮು ಹಿಸ್ಟ್ರಿ ಬಗ್ಗೆ ಮಾತಾಡಿತ್ತು ಅಂತವ ರಮ್ಮು ಫೋಟೋಗಳನ್ನ ಹಿಂಗೆ ಎಡಿಟ್ ಮಾಡಿ ಹಾಕಿದ್ರು. ನೆನ್ಪೈತಿಲ್ಲ ಅಣ್ಣ? ನೆನ್ಪಿಲ್ಲ ಅಂದ್ರೆ ನೋಡಿಲಿ. ಕೆಲ್ಸ ಇಲ್ದವು ಕೆಲ್ಸ ಮಾಡ್ತಿದ್ರಿ, ಕೆಲ್ಸ ಇಲ್ದನು ಅದೇನೋ ಕೆರ್ಕೊಂಡು ಉಣ್ ಮಾಡ್ಕೊಂಡು ಹೋಗರ್ ಬರೋರಿಗೆಲ್ಲ ಔಷಧಿ ಹಚ್ಚಿ ಬರ್ರಿ ಅಂತ ಕರೀತಿದ್ದೆ ಅಂತ ಕಂಡ್ಲ. ಹಂಗಾಯ್ತು ಈ ಕೆಲ್ಸ. ಏನಾರ ಪ್ರಯೋಜನಕ್ಕೆ ಬರೋದ್ ಮಾತಾಡ್ಲೇಬೇಕು ನೈಜಿ. ಪ್ರಯೋಜನಕ್ಕೆ ಬರೋದು ಅಂದ್ರೆ ಯಾವ್ದಪ್ಪ? ಬಿಜೆಪಿಯು ಭಿನ್ನಮತ ಶಮನ ಮಾಡ್ಕೊಳಕ್ಕೆ ಅಂತವ 19ನೇ ತಾರೀಕು ಪಂಚಾಯತಿ ಕರೆದವಂತೆ ಕಣ. ಇದನ್ನ ಸಾಕ್ಷಾತ್ ಯಡಿಯೂರು ಹೇಳೈತೆ. ಸಾಕ್ಷಾತ್ ಯಡಿಯೂರು ನಮಗೆ ಹೇಳೋ ಬದ್ಲು ಆ ಭಿನ್ನ ಮತದವರಿಗೆ ಮಕ ಕೊಟ್ಟು ಮಾತಾಡಕ್ ಹೇಳ. ಒಂದೇ ಕಡೆ ಆಡ್ಕೊಂಡು ಬೆಳ್ಕೊಂಡು ಮಕ ತಿರ್ಗಿಸ್ಕೊಂಡು ಓಡಾಡೋದನ್ನ ನೋಡಕ್ ಆಗಕ್ಕಿಲ್ಲ ಅಂತ ಹೇಳ್ಬಿಡ್ಲ ಅದಕ್ಕೆ. ಅಯ್ಯ ಯಡಿಯೂರ್ಗೆ ಈಗವೇ ಈಶ್ವರ ಮೇಲೆ ಲವ್ ಐತಂತೆ ಕಣ. ಆದ್ರೆ ಯಾರ ಕಣ ಹೇಳ್ಕೊಟ್ಟು ಇಂತ ಕೆಲಸ ಮಾಡೋತಾವ್ರಂತೆ. ಹಂಗಂತ ಈಶ್ವರ ಕೊರ್ರಿಕೊಂಡು ಹೇಳ್ತಾ ಇತ್ತು ಕಣ. ಅಯ್ಯೋ ರಾಮ, ಹೇಳಕ್ ಒಟ್ಟ ಮಾಯ್ತು ಎಷ್ಟು ದಿನ ಉಳಿತದೆ ನೋಡೋಣ ಬಿಡ್ಲ. ಅರ್ಧ ನಾನು ನೀನು ಅನ್ಕೊಂಬೋದು ಕಣಪ್ಪ. ಆದ್ರೆ ಪಾರ್ಟಿ ಕಾರ್ಯಕರ್ತರು ಆಗ್ಲೇ ಹೊಡೆದು 3 ಚೂರ ಆಗವಂತೆ. ಅದಕ್ಕೆ ನಿಮ್ ಸ್ಮೈಲ್ ಗೌಡ್ರು ಒಂದೇ ಕಣ್ಣಲ್ಲಿ ಅಳ್ತಾ ನಿಂತೈತೆ ನೋಡಿ. ನಾನು ಖಂಡಿತವಾಗಿಯೂ ನಮ್ಮ 2 ಹಿರಿಯ ನಾಯಕರ ಅವರ ಈ ರೀತಿಯ ಒಂದು ಬಾಹ್ಯವಾಗಿ ಚರ್ಚೆ ಮಾಡುವಂತ ಸಂಗತಿಗಳಿಂದ ನಮಗೆ ಕಾರ್ಯಕರ್ತರಿಗೆ ಮತ್ತು ನಮ್ಮ ಅಭಿಮಾನಿಗಳಿಗೆ ಸ್ವಲ್ಪ ಮಟ್ಟಿಗೆ ಅಯ್ಯೋ ಇದು ಆಗಬಾರ್ದಿತ್ತು ಇವರು ಅಂತ ಹೇಳುವಂತ ಒಂದು ಭಾವನೆಗಳು ಅವರಿಗೆ ಬಂದಿದೆ. ನಾವು ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಹಿಂದೊಮ್ಮೆ ಆಗಿ ಏನಾಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಳದಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದು ಅದು ಮನಸ್ಸಿಗೆ ಬೇಸರ ತಂದಿದೆ. ನಮ್ಮಿಂದ ಜನ ತುಂಬ ನಿರೀಕ್ಷೆ ಮಾಡ್ತಾ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಈ ಕಾಂಗ್ರೆಸ್ ಅನ್ನು ನೋಡಿ ಜನ ಏನೋ ಒಂದು ರೀತಿಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಪೂರ್ತಿ ಪ್ರಮಾಣದಿಂದ ಇಡೀ ರಾಜ್ಯ ಜನರ ನಿರೀಕ್ಷೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ನಾವು ಸಣ್ಣ ಪುಟ್ಟ ವಿಚಾರಗಳನ್ನು ಎತ್ತಿಕೊಂಡು ಈ ರೀತಿ ಮಾಡುವಂಥದ್ರಿಂದಾಗಿ ಏನೋ ಜನರಿಗೂ ಕೂಡ ಒಂದಷ್ಟು ಬೇಸರ ಆಗಿದೆ, ನಮ್ಮ ಕಾರ್ಯಕರ್ತರಿಗೂ ಒಂದಷ್ಟು ಬೇಸರ ಆಗಿದೆ. ನೀವ್ಯಾಕೆ ನೊಂದ್ಕೊಂತೀರಿ ಬಿಡ್ರಿ ಸ್ವಾಮಿ. ರಟ್ಟೆ ಗಟ್ಟಿ ಇರೋವು ಹೊಡೆದಾಡ್ತವೆ, ಬುದ್ಧಿ ನೆಟ್ಗಿದ್ದವು ಬದುಕೇದ್ ನೋಡ್ಕೊಂತವೆ. ಏನಂತಿಲ್ಲ ಓದಿಗೆದ ನಿನ್ನಂತ ಎಂಟಾಣಿ ನೌಟಂಕಿ ನನ್ನ ಮಕ್ಳಿಗೆಲ್ಲ ಹಿರಿಕ್ರಾಟ ದೊಡ್ಡ ದೊಡ್ಡ ಮಾತು ಅರ್ಧಾಗಿಲ್ಲ ಕಂಬುಡ್ಲ ನೆಡ್ಲ ಶಿವನಿ ಶಂಭುಲಿಂಗ.